ಅದು ಮಾವ ಕಂಡಿವನಿ ಸುಮ್ಮನೆ ನಿಂತ್ಕೊಳ್ಳೆ ಅಲ್ಲಿ ನೋಡವಾ ಸಿಂಚನ, ಇವನೇನಾದ್ರೂ ಕೈ ಮಾಡಕ್ ಬಂದ್ರೆ ಮಕಾಮೂತಿ ನೋಡ್ಬೇಡ, ಹಾಕೊಂಡು ತದಕ್ಬಿಡು. ಅದೇನಾಯ್ತದೆ ಅಂತ ನಾನು ನೋಡ್ತೀನಿ. ಹೊಡೆಯೋದೇನು ಆಲ್ರೆಡಿ ಬಿದ್ದಿದೆ. ನೀವು ಹೇಳ್ದೇನೆ ಒಂದು ಕೊಟ್ಟಿದ್ದಾಳೆ. ಈ ಥರ ನೀವು ಮೊದಲೇ ಹೇಳ್ಬಿಟ್ಟಿದ್ರೆ ಅಷ್ಟೇ, ಸಾಯಿಸೇ ಬಿಟ್ಟಿರೋಳು. ಭಾವ ಹೇಳಿ ಮರಿ ಕೊಡ್ರಿ. ನನ್ನ ತಂಗಿ ನನ್ನಂಗೆ ಸಾಫ್ಟ್ ಅಲ್ಲ, ಹೌದೌದು, ಭಾಳ ಸ್ಟ್ರಾಂಗು ರಾಂಗು. ಯಾಕೆ ಹೇಳ್ತಾರೆ? ಒಂದ್ಸಲ ನಮ್ಮ ಅಪ್ಪಯ್ಯ ಅವಳು ಕೇಳಿದ್ ಕೊಡಿಸ್ಲಿಲ್ಲ ಅಂದ್ಬಿಟ್ಟು ನಮ್ಮ ಅಪ್ಪಯ್ಯನ ತಲೆನೇ ಹೊಡೆದಾಕ್ಬಿಟ್ಟಿದ್ಲು. ಹಾಂ, ಆಮೇಲೆ ಮನೇಲಿರೋ ಐಟಮ್ನೆಲ್ಲ ಹೊಡೆದಾಕ್ಬಿಟ್ಟಿದ್ಲು. ಈಗ ಕಪಾಳಕ್ಕೆ ಬಿದ್ದದೆ. ಇದು ಹಿಂಗೆ ಮುಂದುವರೆದ್ರೆ ನಡ ಮುರಿದ್ಬಿಡ್ತಾಳೆ ಜ್ವಾಪಾನ. ಗೊತ್ತಾಗೋಯ್ತಾ ನಿಮಗೆ? ಇದೇನು ಮೇಡಮ್ ಅವರೇ, ಇಂಥ ಬಾಟ್ಲುಗಳನ್ನ ತಂದಿದ್ರಾ? ಸಿದ್ದು ಅವರೇ, ಈಗ ಸದ್ಯಕ್ಕೆ ಇದೆಲ್ಲ ಖಾಲಿ ಬಾಟ್ಲು, ಆದರೆ ನಮ್ಮ ಕಂಪನಿ ಸ್ಟಿಕ್ಕರ್ ಹಾಕಾದ್ಮೇಲೆ ನಮ್ಮ ಕಂಪನಿ ಬಾಟ್ಲ್ ಆಗುತ್ತೆ. ಅಯ್ಯೋ, ಅದಕ್ಕೆಲ್ಲ ಜಾಸ್ತಿ ಖರ್ಚಾಗಲ್ವಾ ಮೇಡಮ್ ಅವರೇ? ಸಿದ್ದು ಅವರೇ, ಈಗ ಬರ್ತಿರೋ ಆರ್ಡ್ರ್ಗಳನ್ನ ನೋಡಿದ್ರೆ ಯಾಕೋ ಮುಂದೆ ಇನ್ನೂ ಜಾಸ್ತಿ ಆರ್ಡ್ರ್ ಬರುತ್ತೆ ಅಂತ ಅನ್ನಿಸ್ತಿದೆ. ಆಗ ನಾವು ಪ್ರಿಪೇರ್ ಆಗಿರಬೇಕಲ್ವಾ? KG ಲೆಕ್ಕದಲ್ಲಿ ರೆಡಿ ಮಾಡಿಕೊಂಡ್ರೆ ಆರ್ಡ್ರ್ ಬಂದಿದ ತಕ್ಷಣ ಡೆಲಿವರಿ ಕೊಟ್ಬಿಡ್ಬಹುದು. ಹಾಗೆ ಒಳ್ಳೆ ಕ್ವಾಲಿಟಿ ಬಾಟ್ಲಲ್ಲಿ ಉಪ್ಪಿನಕಾಯಿ ಇಟ್ಕೊಂಡ್ರೆ ಜಾಸ್ತಿ ಬೇಗ ಹಾಳಾಗೋದಿಲ್ಲ. ನಾವು ಒಳ್ಳೆ ಕ್ವಾಲಿಟಿ ಉಪ್ಪಿನಕಾಯಿ ಕೊಟ್ಟರೆ ಜನರು ಜಾಸ್ತಿ ಆರ್ಡ್ರ್ ಕೊಡ್ತಾರೆ. ಅಪ್ಪ ಮೇಡಮ್ ಅವರೇ, ನಿಮ್ಮ ಮೆದುಳನ್ನ ತೊಗೊಂಡೋಗಿ ವಿಶ್ವೇಶ್ವರಯ್ಯ ಮ್ಯೂಸಿಯಮಲ್ಲಿ ಇಡ್ಬೇಕು ನೋಡಿ. ನೋಡ್ರೆ, ಹಂಗಾರೆ ನಿಮ್ಮ ಎದುರು ಎಲ್ಲಿಡ್ಬೇಕು? ತಗೊಂಡೋಗಿ ನಿನ್ನ ರೂಮಲ್ಲಿ ಮಡಿಕಲ್ಲ. ಮೇಡಮ್ ಅವರೇ, ನಿಮ್ಮ ಆಲೋಚನೆ ತುಂಬ ಚೆನ್ನಾಗದೆ. ಇದಕ್ಕೆ ನಮ್ಮ ಅದಕ್ಕೆ ಯಾವಾಗಲೂ ಸೂಪರ್ ಅನ್ನೋದು. ನಮ್ಮ ಅದಕ್ಕೆ ಯಾವಾಗಲೂ MBA ಓದಿರೋ ರೇಂಜಿಗೆ ಯೋಚನೆ ಮಾಡ್ತಾರೆ. ಏಯ್, ಅಂದಾಗೆ ನೀನು ಎಷ್ಟೇ ಕ್ಲಾಸ್ ಓದಿರೋದು? 9ನೇ ಕ್ಲಾಸ್ ತಾನೇ? ನಂದಿರ್ಲಿ ಗೌಡ್ರೆ, ನೀವು 9ನೇ ಕ್ಲಾಸ್ ಪಾಸ್ ಆಗಿದ್ದೆ ದೊಡ್ಡ ಗೌಡ್ರ ದಯಿಂದ ಅಲ್ವೇ? ಹೌದಾ ಸಿದ್ದು ಅವರೇ? ಏ, ಹಂಗೆಲ್ಲ ಏನೂ ಇಲ್ಲ ಮೇಡಮ್ ಅವರೇ. ನಾನು ತುಂಬ ಕಷ್ಟಪಟ್ಟು ಓದಿ ಪಾಸ್ ಆಗಿರೋದು. ನಾನು ಓದ್ಬೇಕಾದ್ರೆ ಅವಾಗ ತುಂಬ ಭಯಪಡೋರು ನಮ್ಮ ಮೇಷ್ಟ್ರುಗಳೆಲ್ಲ, ಇವನು ಎಲ್ಲಿ ದೊಡ್ಡ ವ್ಯಕ್ತಿ ಆಗ್ಬಿಡ್ತಾನೆ ಅಂತ. ಈ ನನ್ನ ಮಕ್ಕಳು ಸುಮ್ಮನೆ ರೇಗಿಸ್ತಾರಷ್ಟೇ. ಇದು ನಾನು ನಂಬಕ್ಕಿಲ್ಲ ಬಿಡಿ ಗೌಡ್ರೆ. ಕಷ್ಟಪಟ್ಟು ಓದಿದ್ರೆ 10ನೇ ಕ್ಲಾಸ್ ಪಾಸ್ ಆಗಬೇಕಿತ್ತಲ್ವಾ? ನಾನು 9ನೇ ಕ್ಲಾಸ್ ಪಾಸು, ನೀವು 10ನೇ ಕ್ಲಾಸ್ ಪೇಸು. ಇದೆಲ್ಲ ಬೆಟ್ರೆ ಯಾರು? ಡೈ ನೋಡ್ಲಾ, ಇಲ್ಲಿ ಓದಲ್ಲಿ ಗೆದ್ದಿರೋರಿಗಿಂತ ಬದುಕಲ್ಲಿ ಸೋತಿರೋರೆ ಜಾಸ್ತಿ ಗೆದ್ದಿರೋದು. ಹಂಗಾಗಿ ನನಗೇನು ಅವಮಾನ ಇಲ್ಲ. ನೋಡ್ಲಾ, ನಾನು ಕಡಿಮೆ ಓದಿರ್ಬೋದು, ಆದರೆ ನನ್ನ ಜೊತೆ ಯೂನಿವರ್ಸಿಟಿನೇ ಅದೇ. ಇದಕ್ಕಿಂತ ಇನ್ನೇಲ್ಲ ಬೇಕೋ? ನೋಡ್ರ ಅದಕ್ಕೆ ನಮ್ಮ ಗೌಡ್ರು ಬುದ್ಧಿವಂತಿಕೆನಾ? ಅವ್ರು ಹೇಳೋದು ನಿಜಾನೇ ಅಲ್ವಾ? ಅದರಲ್ಲೇ ಗೊತ್ತಾಗುತ್ತಲ್ವಾ ವಿದ್ಯೆಗಿಂತ ಬುದ್ಧಿವಂತಿಕೆ ಮುಖ್ಯ ಅಂತ. ಹಾಗಂತ ವಿದ್ಯೆ ಬೇಡ ಅಂತಲ್ಲ, ವಿದ್ಯೆನೂ ಇರಬೇಕು, ಬುದ್ಧಿವಂತಿಕೆನೂ ಇರಬೇಕು. ಒಟ್ಟಲ್ಲಿ ಗಂಡ ಹೆಂಡತಿ ಇಬ್ರು ಒಬ್ರನ್ನೊಬ್ರು ಬಿಟ್ಕೊಡೋದಿಲ್ಲ ಅಲ್ವೇ? ಏಯ್, ಹೆಂಗ್ಲ ಬಿಟ್ಕೊಡಕ್ಕಾಯ್ತದೆ? ನಾವು ಮದ್ವೆ ಆಗಿರೋದು ಒಟ್ಟಿಗೆ ಬಾಳೋದಕ್ಕೆ ಹೊರತು ಒಬ್ಬರನ್ನೊಬ್ರು ಬಿಟ್ಕೊಡೋದಕ್ಕಲ್ಲ. ಏನಂತೀರ ಮೇಡಮ್ ಅವರೇ? ಲೈ, ಆ ಸ್ಟಿಕ್ಕರ್ ತಗೊಂಬರಲ್ಲ, ಇದಕ್ಕೆಲ್ಲ ಹಚ್ಬಿಡುವ. ನನ್ನ ಜೊತೆ ಹೇಗೆ ಬಿಹೇವ್ ಮಾಡಿದೆ ಅಂತ ನಮ್ಮಪ್ಪನಿಗೆ ಏನಾದರೂ ವಿಚಾರ ಗೊತ್ತಾದರೆ ನಮ್ಮಪ್ಪ ಸುಮ್ಮನೆ ಇರ್ತಾರೆ ಅಂದ್ಕೊಂಡಿದ್ಯಾ? ನನ್ನ ಪರಿಸ್ಥಿತಿ ಏನಾಗ್ಬೋದು ಅಂತ ಯೋಚನೆ ಮಾಡಿದ್ಯಾ ಹರಿ? ನೀನು ಅವ್ರಿಗೆ ಹೇಳಲಿಲ್ವಲ್ಲ, ಅದೇ ಸಮಾಧಾನ ನನಗೆ. ಈಗ ನಾನು ಸಮಾಧಾನವಾಗಿರ್ಬೋದು, ಆದರೆ ನಾನು ಅಪ್ಪನಿಗೆ ಹೇಳ್ದೆ ಸುಮ್ಮನೆ ಇರ್ತೀನಿ ಅಂತ ಮಾತ್ರ ಅಂದ್ಕೊಳ್ಬೇಡ. ಹೇಳ್ತೀನಿ, ನನ್ನ ಮೇಲೆ ಕೈ ಮಾಡೋದಕ್ಕ ಪ್ರೀತಿ ಮಾಡಿ ಮದುವೆ ಆಗಿತ್ತು. ಸಾರಿ ಬೇಬಿ,
ಕೋಪದ ಕೈಗೆ ಬುದ್ಧಿ ಕೊಟ್ಬಿಟ್ಟೆ. ಯಾವತ್ತೂ ಹೀಗೆ ಮಾಡಲ್ಲ. ಆದರೆ ದಯವಿಟ್ಟು ಈ ವಿಷಯನ ನಿಮ್ಮ ಅಪ್ಪಂಗೆ ಹೇಳ್ಬೇಡ. ಕೋಪದ ಕಲ್ ಬುದ್ಧಿ ಕೊಟ್ರೆ ಏನು ಪ್ರಯೋಜನ ಇಲ್ಲ ಹರಿ. ಅದೇ ಬುದ್ಧಿನ ನಮ್ಮ ಜೀವನದ ಉದ್ಧಾರದ ಬಗ್ಗೆ ಯೋಚನೆ ಮಾಡಿಕೊಂಡು ಉಪಯೋಗಿಸ್ಕೊಂಡ್ರೆ ನಾವೆಷ್ಟೋ ಖುಷಿಯಿಂದಿರ್ಬೋದು. ನಮ್ಮ ಪರಿಸ್ಥಿತಿ ಈ ಥರ ಬರ್ತಾನೆ ಇರಲಿಲ್ಲ. ಆದರೆ ನನ್ನ ಕೈಯಿಂದ ಅದು ಯಾವತ್ತೂ ಸಾಧ್ಯನೇ ಆಗಿಲ್ಲ ಬಿಡು. ಯಾವಾಗಲೂ ಕೋಪ ಮಾಡ್ಕೊ, ಟೈಮ್ ವೇಸ್ಟ್ ಮಾಡು, ಇಷ್ಟೇ. ಇದೇ ನಿನ್ನ ಸಾಧನೆ. ಜೀವನ ಹೇಗಿರಬೇಕು, ಫ್ಯೂಚರ್ ಬಗ್ಗೆ ಯೋಚನೆ ಮಾಡಿ ಅದಕ್ಕೆ ಬುದ್ಧಿ ಉಪಯೋಗಿಸು. ಅವಾಗ ಖುಷಿಯಿಂದಿರ್ತೀವಿ. ನನ್ನ ಹಣೆ ಬರ ಪ್ರೀತಿಸಿ ನೀನು ನಂಬಿ ಮದುವೆ ಆಗಿದ್ದಕ್ಕೆ ಗಂಡ ಅಂತ ನಾನು ಗೌರವ ಕೊಡಲೇಬೇಕು. ಬೇರೆ ವಿಧಿ ಇಲ್ಲ ಹರಿ. ಆದರೆ ನಮ್ಮ ಮನೆಯವರು ನಾನು ಹೇಳಿದ್ರೆ ಗೌರವ ಕೊಡಬಾರ್ದು. ಅದನ್ನು ನೀನೇ ಸಂಪಾದನೆ ಮಾಡಬೇಕು, ನೀನು ಪಡ್ಕೋಬೇಕು. ಅದನ್ನು ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ನಾನು ತಾಯಿ ಆಗ್ತಿದ್ದೀನಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಮ್ಮ ಮನೆಯವರೆಲ್ಲ ನಿನ್ನ ಸಹಿಸ್ಕೊಂಡಿದ್ದಾರೆ. ಇಲ್ಲ ಅಂದಿದ್ರೆ ನಿನ್ನ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡ್ತಾಯಿದ್ರು. ಈಗಲೂ ಮಾತಾಡ್ತಾರೆ. ನಾನೇ ಬೇಡ, ಅವ್ರ ಬಗ್ಗೆ ಏನು ಮಾತಾಡಬೇಡಿ, ಅವ್ರು ಕಷ್ಟಪಟ್ಟು ಕೆಲಸ ಮಾಡ್ತಾರೆ, ಸಂಪಾದನೆ ಮಾಡಿ ನನ್ನ ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ ನಿನ್ನ ಎಲ್ಲ ವಿಚಾರಕ್ಕೂ ಸಪೋರ್ಟ್ ಮಾಡ್ಕೊಂಡು ಬರ್ತಾನೆ ಇದ್ದೀನಿ. ಆ ಥರ ಸಪೋರ್ಟ್ ಮಾಡಿದ್ದಕ್ಕೆ ಇವತ್ತು ಬಹುಮಾನವಾಗಿ ನೀನು ಏನು ಕೊಟ್ಟೆ? ಪ್ರೀತಿ ಮಾಡಬೇಕಾದ್ರೆ ಏನಂದಿದೆ ನೀನು? ಬೇಬಿ, ನಿನ್ನ ಹಾಗೆ ನೋಡ್ಕೋತೀನಿ, ಹೀಗೆ ನೋಡ್ಕೋತೀನಿ, ಮಹಾರಾಣಿ ಥರ ನೋಡ್ಕೋತೀನಿ, ಕಣ್ಣಲ್ಲಿ ಒಂದು ತೊಟ್ಟು ನೀರು ಬರ್ದಿರೋಗಿ ನೋಡ್ಕೋತೀನಿ ಅಂದಿದ್ದೆ. ಆದರೆ ಬರೀ ಮಾತಾಗೆ ಉಳಿತು. ಇವತ್ತೇನು ಮಾಡಿದೆ ನೀನು ನನಗೆ? ನಾವು ಸತ್ತ ಮೇಲೆ ತಾಜ್ ಮಹಲ್ ಕಟ್ಟೋದು ಮುಖ್ಯ ಅಲ್ಲ. ಬದುಕಿದ್ದಾಗಲೇ ಚಿಕ್ಕದಾಗಿ ಗುಡಿಸ್ಲ ಕಟ್ಟಿ ನೆಮ್ಮದಿಯಾಗಿ ಜೀವನ ಮಾಡ್ತೀವಿ, ಸಂಸಾರ ಮಾಡ್ತೀವಲ್ವಾ? ಅದು ನಿಜವಾಗಿರೋ ಪ್ರೀತಿ ಅಂದರೆ. ಆವಾಗ ಗಂಡ ಹೆಂಡತಿ ಸಂಬಂಧಕ್ಕೆ ಬೆಲೆ ಬರೋದು. ಆದರೆ ನೀನೇನು ಮಾಡಿದೆ ಹರಿ? ಯೋಚನೆ ಮಾಡಿ ನೀನೆ.